ಕರ್ನಾಟಕದ ಶಾಸಕತ್ವ ಬೇಕು, ಅಧಿಕಾರ ಬೇಕು, ಕನ್ನಡ ಮಾತ್ರ ಬೇಡ. ಎಂಇಎಸ್ ಶಾಸಕರ ಮರಾಠಿ ಪ್ರೇಮ, ಕಮರುಲ್ ಇಸ್ಲಾಂರ ಇಂಗ್ಲಿಷ್ ಧ್ಯಾನ. ಸದನದಲ್ಲೇ ಕನ್ನಡಕ್ಕಿಲ್ಲ ಮಾನ, ಸಿದ್ದರಾಮಯ್ಯ ದಿವ್ಯ ಮೌನ. ಸಿದ್ದು ಸರ್ಕಾರದ ಮೊದಲ ಅಧಿವೇಶನ, ಸದನದಲ್ಲಿ ಮೂವರು ಮಾಜಿ ಸಿಎಂಗಳ ಅಪರೂಪದ ಕ್ಷಣ. ಹಾಲಿ ಸಿಎಂ ಜೊತೆ ಶೆಟ್ಟರ್, ಯಡಿಯೂರಪ್ಪ ಮುಖಾಮುಖಿ. ರೆಬಲ್ ಸ್ಟಾರ್ಗೆ ಸಡಗರದ ಜನ್ಮದಿನ, ಹುಟ್ಟುಹಬ್ಬದಂದೇ ಸದನ ಪ್ರವೇಶಿಸಿ ಅಂಬರೀಶ್ ಸಂಭ್ರಮ. ಮಂಡ್ಯದ ಗಂಟಿಗೆ ಅಭಿಮಾನಿಗಳಿಂದ ಕ್ಷೀರಾಭಿಷೇಕ. ಶಿಕ್ಷಕಿಗೆ ನಂಬಿಸಿ ಕೈಕೊಟ್ಟ ಕರಾಟೆ ಸ್ವಾಮಿ ಆಶ್ರಮದಿಂದಲೂ ನಾಪತ್ತೆ. ಚಿತ್ರದುರ್ಗದ ಸರ್ದಾರ್ ಸೇವಾಲಾಲ್ ಮಠ ಖಾಲಿ. ಮೋಸ ಹೋದ ಯುವತಿ ಪರ ಸಂಬಂಧಿಕರ ಹೋರಾಟ. ಮಾಡಿದ್ದು 3 ಮತ್ತೊಂದು ಸಿನಿಮಾ, ಬ್ಯಾಂಕಿಗೆ ಹಾಕಿದ್ಲು 19 ಕೋಟಿ ಪಂಗನಾಮ. ನವದೆಹಲಿಯಲ್ಲಿ ಮಲಯಾಳಿ ನಟಿ ಲೀನಾ ಪೌಲ್ ಬಂಧನ. ಇದು ಕಾವಿ ತೊಟ್ಟ ಸ್ವಾಮೀಜಿಯ ಪ್ರೇಮ ಪುರಾಣ. ಕಾವಿ ತೊಟ್ಟರೂ ಕೂಡ ಕಾಮ ಬಿಡೋದಕ್ಕೆ ಒಲ್ಲೆ ಅಂತ ಸ್ವಾಮೀಜಿಯ ಪ್ರೇಮ ಪುರಾಣ ಈಗ ಈ ಹಂತವನ್ನ ತಲುಪಿದೆ. ಒಂದಲ್ಲ ಎರಡಲ್ಲ, 15 ವರ್ಷದಿಂದ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಆಕೆಗೆ ಮೋಸ ಮಾಡ್ತಾ ಇರುವಂತಹ ಘಟನೆ ಇದು. ನಿಜಕ್ಕೂ ಕಾವಿ ತೊಟ್ಟಂತಹ ಸ್ವಾಮೀಜಿಗೆ ನಮ್ಮ ಸಮಾಜ ಕೊಡ್ತಕ್ಕಂತಹ ಮರ್ಯಾದೆ, ಅವರಿಗೆ ಕೊಡ್ತಕ್ಕಂತಹ ಒಂದು ರೆಸ್ಪೆಕ್ಟ್ ಅದು ಬೇರೆನೇ ಆಗಿದ್ದು. ಇನ್ನು ಇದನ್ನು ಮೀರಿ ಸ್ವಾಮೀಜಿಗಳು ಈ ರೀತಿಯ ಕಾಮದಾಟದಲ್ಲಿ ತೊಡಗೋದು, ಅಲ್ಲಲ್ಲಿ ಇಂತಹ ಘಟನೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ನಮ್ಮ ಜೊತೆ ಮೋಸಕ್ಕೆ ಒಳಗಾದಂತಹ ಯುವತಿ ಇಷ್ಟೋ ತನಕ ಮಾತಾಡ್ತಾ ಇದ್ರು, ಹೇಗೆಲ್ಲ ಘಟನೆಗಳು ನಡೀತು ಅಂತ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ರು. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿಮ್ಮ, ಏನಾಯ್ತು ಅಂತ? ರೆಕಾರ್ಡ್ ಏನೋ ಮಾಡ್ಕೊಂಡ್ರಿ, 1 ವರ್ಷದ ಹಿಂದೆ ರೆಕಾರ್ಡ್ ಮಾಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲೂ ಕೂಡ ನಿಮಗೆ ಅನುಮಾನ ಬರ್ತಾ ಇತ್ತು ಇವ್ರು ನನಗೆ ಮೋಸ ಮಾಡಬಹುದು ಅಂತ. ಒಟ್ಟಾರೆ ಈಗ ನಿಮ್ಮ ಬೆಂಬಲಕ್ಕೆ ಯಾರ್ಯಾರು ನಿಂತಿದ್ದಾರೆ? ಮೇಡಮ್, ಅನ್ಕೊಂಡಿರ್ಲಿಲ್ಲ, ಯಾರಿಲ್ಲ ಮೇಡಮ್. ನನ್ನ ಬೆಂಬಲಕ್ಕೆ ನಾನು ಒಬ್ಬಳೇ ಇದ್ದೀನಿ ಮೇಡಮ್, ಒಬ್ಬೊಬ್ರು ಇಲ್ಲ. ಅವರಾದ್ರೂ ನೆನ್ನೆ ಎಲ್ಲ ನಿಮ್ಮ ಚಾನಲಿಗೆ ಬಂದಂಥ ಸಮಯದಲ್ಲಿ ಕರ್ಕೊಂಡು ಬಂದಾಗೆ ಅವ್ರ ಹಿಂದೆ ಎಷ್ಟು ಜನ ಇದ್ರು, ಎಷ್ಟೊಂದು ಜನ ಹುಡುಗರಿದ್ರು. ನಮಗೆ ಅಂತೇಳಿ ಯಾರ್ಯಾರು ಇಲ್ಲ ಮೇಡಮ್, ನಾನು ಒಬ್ಬಳೇ. ನಮ್ಮ ಸಿಸ್ಟರ್ ಇದ್ದಾರೆ, ಅವರು ಎಲ್ಲ ಅನ್ಎಜುಕೇಟೆಡ್, ಯಾರಿಗೂ ಏನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅವರೆಲ್ಲ ಪಾಪ ನನಗೋಸ್ಕರ ತುಂಬ ನೊಂದಿದ್ದಾರೆ ಮೇಡಮ್. ನನಗೆ ಅಂತ ಒಬ್ಬೊಬ್ಬರು ಇಲ್ಲ ಮೇಡಮ್. ನಮ್ಮ ಬ್ರದರ್ ಇನ್ನೂ ತುಂಬ ಚಿಕ್ಕವನಿದ್ದಾನೆ. ಅಟ್ಲೀಸ್ಟ್ ನನ್ನಂತ ಹೋರಾಡುವಂಥ ಒಬ್ಬ ವ್ಯಕ್ತಿನೂ ಕೂಡ ನನ್ನ ಜೊತೆಗಿಲ್ಲ. ಇರೋದಂದರೆ ಈ ಸಮಾಜ, ಆ ಸ್ವಾಮೀಜಿ ಅವರು, ದೊಡ್ಡ ಸ್ವಾಮೀಜಿ, ಇವಾಗ ಅವರೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರು ಹೇಳ್ತಾ ಇದ್ದಾರೆ ನನಗೆ ಅವರಿಂದ ಇವರಿಂದ ಬೆದರಿಕೆ ಅಂತ, ಬಟ್ ಯಾರೂ ಇಲ್ಲ ಮೇಡಮ್. ನಾನು ಅವತ್ತು ಕೇಳಕ್ಕೆ ಹೋದಂಥ ಸಮಯದಲ್ಲಿ ನಮ್ಮ ಅಕ್ಕ ಅವರಿಗೆ, ನಮ್ಮ ಕೊಲೀಗ್ಸ್ ಅವ್ರಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಅವರಿಗೆಲ್ಲ ನೀನು ಕರ್ಕೊಂಡು ಬಂದಿದೆಯಲ್ಲ ಅಂತ ಮಾತಾಡಿದಂಥ ಕೆಟ್ಟ ಏಕವಚನದಿಂದ ಮಾತ್ರ ನಾನು ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಆಯಿತು. ಇವನು ಈ ರೀತಿ ಎಲ್ಲ ಮಾಡಿದಾನಲ್ಲ ಅಂತ ಬಿಟ್ಟು, ಇಲ್ಲಾಂದರೆ ನಾನು ಅವನಿಗೆ ಈ ರೀತಿ ಖಂಡಿತ ಸಮಾಜ ಅವನಿಗೆ ಬಿಡಬಾರ್ದು ಮೇಡಮ್. ಅವನಿಗೆ ಯಾಕಂದರೆ ನನಗೆ ಅಂತ ಇವಾಗ ಯಾರೂ ಇಲ್ಲ. ಸಮಾಜ ಬಿಟ್ಟರೆ, ಇಲ್ಲಾಂದರೆ ಮುರುಘರಾಜೇಂದ್ರ ಸ್ವಾಮೀಜಿ ಸರ್ ಬಿಟ್ಟರೆ ಇನ್ನು ಯಾರೂ ಇಲ್ಲ ಮೇಡಮ್ ನನಗೆ ನ್ಯಾಯ ಅಂತ ಕೊಡೋಕ್ಕೆ ಅಂತ ಇರೋರು ಯಾರೂ ಇಲ್ಲ. ನನ್ನ ಕಡೆ ಒಬ್ಬರು ಸಪೋರ್ಟಿಗೆ ನಿಲ್ಲ ಅಂತಾರಿಲ್ಲ, ಯಾವ ರೀತಿ ಅಮೌಂಟ್ ಇಲ್ಲ ನಮಗೆ, ಯಾವ ರೀತಿ ಇದು ಸಪೋರ್ಟ್ ಮಾಡೋಂಥ ಒಬ್ಬ ವ್ಯಕ್ತಿ ಕೂಡ ನಮಗಿಲ್ಲ. ಅವನು ಹೇಳ್ತಾ ಇದ್ದಾನೆ ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂಥವೆಲ್ಲ ನಾವು ಏನಕ್ಕೆ ಮಾಡೋಕ್ಕೆ ಹೋಗೋಣ ಮೇಡಮ್? ಅದರ ಹಿಂದೆ ನಮಗೆ ಉದ್ದೇಶ ಏನಿದೆ, ನಮಗೆ ಏನು ಬರಬೇಕಾಗಿದೆ? ನನಗೆ ಆದಂಥ ಒಂದು ಮೋಸವನ್ನು ನಾನಿಲ್ಲಿ ತೋಡ್ಕೊಳ್ತಾ ಇದ್ದೀನಿ, ನನಗೆ ಆದಂಥ ಒಂದು ಅನ್ಯಾಯವನ್ನು ನಾನು ಇಲ್ಲಿ ಸಮಾಜದ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಈ ರೀತಿ ಇನ್ನು ಯಾವ ಹೆಣ್ಮಕ್ಳು ಮೋಸ ಹೋಗೋದು ಬೇಡ. ನಾನು ಇವಾಗ ಬದುಕಿದ್ರು ಸತ್ತಂಗೆ. ಇವಾಗ ಇಷ್ಟಕ್ಕೊಂದು ಸಮಾಜದ ಎದುರಿಗೆ ನಾನು ಬಂದು ಈ ರೀತಿ ಎಲ್ಲ ಯಾವ ಹೆಣ್ಮಕ್ಳು ತಾನೇ ತನ್ನ ಮರ್ಯಾದೆಯನ್ನು ಈ ರೀತಿ ಎಲ್ಲ ತಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಮೇಡಮ್. ಅವ್ರ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ನಾವು ಹೇಳಬೇಕನ್ನೋ ಉದ್ದೇಶ ನನಗೆ ಏನಿದೆ? ನಾನು ಒಬ್ಬ ಶಿಕ್ಷಕಿ, ಎಲ್ಲಾದರೂ ನಾನು ಜೀವನ ಮಾಡ್ಬೋದು, ದುಡಿಬೋದು, ತಿನ್ಬೋದು ಅಲ್ವಾ ಮೇಡಮ್? ಎಲ್ಲೋದ್ರೂ ನಾನು ಮಕ್ಳಿಗೆ ಒಂದು 5 ಮಕ್ಳಿಗೆ ಪಾಠ ಹೇಳ್ಕೊಂಡಾದ್ರೂ ನಾನು ಜೀವನ ಮಾಡ್ಕೋಬೋದು. ಆದರೆ ಅವ್ರು ಇವಾಗ ಮಾಡ್ತಾ ಇರುವಂಥ ಉದ್ದೇಶ, ಇವ್ರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ. ನಾನು ಬೆಳೀತಾ ಇರೋದಕ್ಕೆ ಮೇಡಮ್ ಅವರೇ, ಎಷ್ಟೆಷ್ಟು ದೊಡ್ಡ ಸ್ವಾಮೀಜಿಗಳಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ, ಅವರಿಗೂ ಕೂಡ ಬೇರೆಯವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಮೇಡಮ್. ಅವರ ಯಾವ ರೀತಿ ಎಲ್ಲ ಹೇಳ್ಕೊಂಡಿದ್ದಾರೆ ಮೇಡಮ್, ಆ ಉದ್ದೇಶ ನನಗೆ ಖಂಡಿತ ಇಲ್ಲ. ನನಗೆ ನ್ಯಾಯ ಸಿಗಬೇಕು ನಮ್ಮ ಸಮಾಜದಿಂದ, ಆ ಸ್ವಾಮೀಜಿಗಳಿಂದ. ಯಾಕಂದರೆ ಪ್ರತಿಯೊಂದು ಇದ್ದಾವೆ ನಮ್ಮ ಹತ್ರ, ಅದು ಒಂದು ಪ್ರೂಫ್ ಇಲ್ಲ ಅಂದಿದ್ರೆ ಅವ್ನು ಯಾವ ರೀತಿ ಇನ್ನೂ ಸುಳ್ಳು ಹೇಳ್ತಿದ್ದ. ನನಗಿನ್ನು ಎಷ್ಟು ದಿನ ಅಂತ
ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್. ಅದೇನೆ ಇನ್ನು ಎಷ್ಟು ದಿನ ಮೋಸ ಮಾಡ್ತಾ ಇದ್ರು ಅದು ಸೆಕೆಂಡ್ರಿ. ಈಗ 15 ವರ್ಷದಿಂದ ನೀವು ಅವ್ರ ಕೈಯಲ್ಲಿ ಮೋಸ ಹೋಗಿದ್ದೀರಿ. ನಿಮ್ಗೆ ಯಾವತ್ತೂ ಒಂದು ಅನುಮಾನ ಬಂದಿಲ್ವಾ? 15 ವರ್ಷದಿಂದ ನಿಮ್ಮನ್ನ ಯಾಮಾರಿಸ್ಕೊಂಡೇ ಬಂದ್ರಲ್ವಾ? ಇಲ್ಲ ಮೇಡಮ್. ನಮ್ಮ ಸಿಸ್ಟರ್ ಅವ್ರದ್ದು ಇನ್ನೊಂದು ವಿಷಯ ಅಂದರೆ, ಸಿಸ್ಟರ್ ಅವ್ರದ್ದು ಮದುವೆ ಆಗಿರಲಿಲ್ಲ. ಇವಾಗ ರೀಸೆಂಟ್ ಅಂದರೆ ದೊಡ್ಡಕ್ಕದ ಮದುವೆ ಆಗಿ 5 ವರ್ಷ ಆಯ್ತಷ್ಟೇ. ಇನ್ನೊಂದು ಅಕ್ಕನ ಮದುವೆ ಆಗಿ 2 ವರ್ಷ ಆಯ್ತಷ್ಟೇ. 2 ವರ್ಷ ಅವಾಗಿಂದನೂ ಕೂಡ ಇವತ್ತಾಗಣ ನಾಳೆ ಆಗೋಣ, ಇವತ್ತಾಗಣ ನಾಳೆ ಆಗೋಣ. ಬಸವನ ಜಯಂತಿ 2 ವರ್ಷದ ಹಿಂದೆ ಬಸವನ ಜಯಂತಿಗೆ ಆಗೋಣ ಅಂತ ಹೇಳಿದರು. ಆಗೋದಕ್ಕೆ ಅವ್ರು ಊಟ ಮಾಡುವಂಥ ಬುದ್ಧನ ಮೇಲೆ ಆಣೆ ತಿಂದಿದ್ದಾರೆ. ಅವ್ರು ಮಾತಾಡುವಂಥ ಮಾತು ಕೂಡ ನನ್ನ ಹತ್ರ ಇದೆ ಮೇಡಮ್. ಅವ್ರು ಏನು ಹೇಳಿದ್ದಾರೆ, ಬುದ್ಧನ ಮೇಲೆ ಆಣೆ ಇಟ್ಟಿದ್ದಾರೆ, ತಾಯಿ ಆಣೆ, ಸಾಯಿಬಾಬಾ ಆಣೆಗೆ ನಾವು ಬಸವನ ಜಯಂತಿಗೆ ಮದುವೆ ಆಗೋಣ ಅಂತ ಹೇಳಿದ್ದಾರೆ ಮೇಡಮ್. ಆಮೇಲೆ ನೆಕ್ಸ್ಟ್ ಏನಂದ್ರು, ಬೇಡ ಇವಾಗ ನನಗೆ ತುಂಬ ಇದಿದೆ, ಚೆಸ್ಟ್ ಪೇನ್ ಜಾಸ್ತಿ ಬರ್ತಾ ಇದೆ. ನನ್ನ ಮತ್ತೆ ಬೇರೆ ಇನ್ನೊಬ್ರು ಸ್ವಾಮೀಜಿ ಇದ್ದಾರಂತೆ ಮೇಡಮ್, ಅವ್ರನ್ನ ನಂಬಿರುವಂಥ ಭಾಳ ಗುರುಗಳು. ನಾನು ಅವ್ರ ಹತ್ರ ನಮ್ಮ ಪ್ರೇಮ ವಿಚಾರ ಎಲ್ಲ ಹೇಳಿದ್ದೀನಿ. ನೋಡಪ್ಪ ಆಗ್ಬೋದು, ಆದರೆ ನೀನು ತುಂಬ ಯೋಚನೆ ಮಾಡಬೇಕು, ನಿನಗೆ ವಯಸ್ಸು ತುಂಬ ಕಡಿಮೆ ಇದೆ, ನೀನು ಬೇಗದಲ್ಲೇ ಇದು ಅವ್ರು ಏನೇನೋ ಹೇಳಿದರು. ಆಗೋಣ ಅವ್ರು ಹೇಳಿದ್ದಾರೆ ಇಂಥ ಟೈಮ್ ಅಂತ. ಅವ್ರಿಗೆ ಕುಂಭಮೇಳಕ್ಕೆ ಹೋಗಿದ್ದಾರೆ. ಕುಂಭಮೇಳದಿಂದ ಬಂದ ತಕ್ಷಣ ಅವ್ರ ಹತ್ರ ಇಂಥ ಟೈಮಿಂಗ್ಸ್ ಅಂತ ಕೇಳಿ ನಾವು ಇಲ್ಲಿಂದ ಹೊರಟೋಗಿ ಬೇರೆ ಕಡೆ ತಾಳಿ ಕಟ್ಕೊಳ್ಳೋಣ ಅಂದರು. ನನಗೆ ಏನು ಬೇಡ, ಅಟ್ಲೀಸ್ಟ್ ನಮ್ಮ ಅಕ್ಕ ನಮ್ಮ ತಮ್ಮರ ಎದುರಿಗಾದರೂ ನೀನು ತಾಳಿ ಕಟ್ಟು, ನಿಮ್ಮ ಅಮ್ಮರ ಎದುರಿಗೆ. ಇಲ್ಲ ಅಂದರೆ ನಾನು ಬರಲ್ಲ, ನಿನ್ನ ಪಾಡಿಗೆ ನೀನು ಇದ್ಬಿಡು, ನನಗೆ ಬಿಟ್ಟುಬಿಡು. ಅದು ಹೆಂಗಾಗುತ್ತೆ, ನೀನು ಹೆಂಗೆ ಹೇಳ್ತೀಯ, ಯಾವ ರೀತಿ ಹೇಳ್ತೀಯ? ನೀನು ಇಲ್ಲ ಅಂದರೆ ನಾನು ಬದುಕ್ತೀನಿ, ಹುಚ್ಚ ಆಗಿಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ. ಅವ್ನು ಹೇಳ್ತಾ ಇರ್ಬೋದು ಇವತ್ತು, ನಾನು ಅದನ್ನೇನು ಹೇಳಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಪ್ರತಿಯೊಂದು ನನ್ನ ಹತ್ರ ಇದೆ ಮೇಡಮ್. ನನ್ನ ಹತ್ರ ಈ ಎಲ್ಲ ಪ್ರೂಫ್ ಇದ್ದರೂ ಕೂಡ ಅವನು ನಾನು ಈ ರೀತಿ ಮಾಡೇ ಇಲ್ಲ, ನನಗೆ ಮಾತಾಡೇ ಇಲ್ಲ, ಅವಾಗ ಅಫೇರ್ ಇತ್ತು, ಇವಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ ಮೇಡಮ್. ಅಡುಗೆ ಎಲ್ಲ ಮಾಡಿಸಿ, ಅವಲಕ್ಕಿ ಎಲ್ಲ ಮಾಡಿ ಹಾಕಿ, ಜ್ಯೂಸ್ ಎಲ್ಲ ತಂದು, ಆ್ಯಪಲ್ ಎಲ್ಲ ತಂದು ಕಡ್ದು ಎಲ್ಲ ಕೊಟ್ಟು ಎಲ್ಲ ರೀತಿಯಲ್ಲೂ ಮಾಡಿದ್ದಾನೆ ಮೇಡಮ್. ಎಲ್ಲ ರೀತಿಯಲ್ಲೂ ಆಗಿದೆ. ಅಲ್ಲಿರುವಂಥ ಒಬ್ಬ PUC ಹುಡುಗಿಗೆ ಅವ್ನ ಪಾಪ ಅವನಿಗೂ ಆ ಕಡೆ ಕಳಿಸಿ, ಅಲ್ಲಿರುವಂಥ ಒಬ್ಬ ಅಪ್ಪಾಜಿ ಅನ್ನುವಂಥ ಡ್ರೈವರ್, ಅವನಿಗೆ ಬಿಟ್ಟರೆ ಬೇರೆ ಯಾವ ಡ್ರೈವರಿಗೂ ಕರ್ಕೊಂಡು ಬರ್ತಿರ್ಲಿಲ್ಲ ಮೇಡಮ್. ಬಸವರಾಜ್ ಅಂತ ಹೇಳಿ ಸ್ವಾಮೀಜಿ, ಅವ್ರ ಹತ್ರನೂ ಕೂಡ ನಾನು ತುಂಬ ಮಾತಾಡಿದ್ದೀನಿ ನಮ್ಮ ಬಗ್ಗೆ ಎಲ್ಲ ಅಂತ. ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ಹತ್ರನೂ ಅಲ್ಲಿ ನನಗೆ ವೀರಕ್ತ ಮಠಕ್ಕೂ ಕೂಡ ಕರೆದಿದ್ದಾರೆ ಮೇಡಮ್. ಅಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ನನಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಪಪ್ಪಿ ಕೊಡೋದು, ಆ ರೀತಿ ಎಲ್ಲ ಮಾಡಿದ್ದಾರೆ ಮೇಡಮ್. ವೀರಕ್ತ ಮಠದಲ್ಲಿ ನಾನು ಇಲ್ಲಿ ಬಂದಿದ್ದೀನಿ, ನೀನು ಬೇಗ ಬಾ, ಯಾರು ಇಲ್ಲ ಅಂತೇಳಿ ಅಲ್ಲೊಂದು ರೂಮ್ ಥರ ಇದೆ ಮೇಡಮ್, ಅಡುಗೆ ರೂಮ್ ಬಿಟ್ಟು ಈ ಕಡೆ ಅಲ್ಲೂ ಎಲ್ಲ ಮಾತಾಡಿದ್ದೀವಿ ಮೇಡಮ್. ಅಲ್ಲೂ ಕೂಡ ಇದು ಮಾಡಿದ್ದಾರೆ. ಇಲ್ಲಿ APMC ಮಾತ್ರನೂ ಬಂದು ಮಾತಾಡಿದ್ದಾರೆ. ಎಲ್ಲ ಬಿಟ್ಟು ಇಲ್ಲಿ ವಿಶ್ವೇಶ್ವರಯ್ಯ ಪಾರ್ಕ್ ಹತ್ರ ಈ ಕಡೆ ಸೈಡು ಅಲ್ಲೊಂದು ಮಠ ಇದೆ, ಈ ಕಡೆ ಸೈಡೆಲ್ಲ ಬ್ಲಾಕ್, ಕಾರಿಗೆಲ್ಲ ಗ್ಲಾಸ್ ಇದು ಆಗಿದೆ ಮೇಡಮ್, ಎಲ್ಲ ಬ್ಲಾಕ್ ಕವರ್ ಆಗಿದೆ. ಅದರಲ್ಲಿದ್ದು ಜನ ಎಲ್ಲ ಆಪೋಸಿಟ್ ನನಗೆ ನೋಡ್ತಾರೆ ಅಂದರೆ ಬಿಡು ಅಂತ. ಆ ಮಠದಲ್ಲಿ ಆ ಡ್ರೆಸ್ ಎಲ್ಲ ಹಾಕ್ಕೊಂಡು ಅದನ್ನು ಮಾಡಬಾರ್ದಂದ್ರೂ ಆ ರೀತಿ ಎಲ್ಲ ನನಗೆ ಯೂಸ್ ಮಾಡಿ ಇವತ್ತಿನ ದಿನ ಈ ರೀತಿ ಸುಳ್ಳು ಹೇಳ್ತಾರೆ ಅನ್ನೋ ಮಟ್ಟದಲ್ಲಿ ನಾವು ಅಂದ್ಕೊಂಡಿರಲಿಲ್ಲ ಮೇಡಮ್. ಒಬ್ಬ ಪ್ರೀತಿಸಿದಂಥ ವ್ಯಕ್ತಿ ಈ ರೀತಿ ಮೋಸ ಮಾಡಿ ನನಗೆ ಮತ್ತೆ ಅಷ್ಟಕ್ಕೊಂದು ವಶೀಕರಣ ಮಾಡಿದ್ದಾನೆ ಮೇಡಮ್. ಅವನೇ ಖುದ್ದಾಗಿ ಹೇಳಿದ್ದಾನೆ, ನೀನು ಎಲ್ಲೂ ನನಗೆ ಬಿಟ್ಟು ಹೋಗ್ಬಾರ್ದ. ನಾನು ಅಂದೆ, ಇಷ್ಟೆಲ್ಲ ನನಗೆ ಯಾಕಪ್ಪ ಇಷ್ಟು ವರ್ಷದಿಂದ ಹಿಂಸೆ ಕೊಡ್ತಿದ್ದೀಯಾ? ನನಗೆ ಬೇರೆ ಕಡೆ ಎಲ್ಲ ಪ್ರಪೋಸ್ ಮಾಡ್ತಿದ್ದಾರೆ, ಎಲ್ಲಾದರೂ ಒಂದು ಹತ್ರ ಮದುವೆ ಆಗಿರ್ತೀನಿ, ನಿನ್ನ ಪಾಡಿಗೆ ನೀರು, ಇಲ್ಲಾಂದರೆ ನೀನು ಬಟ್ಟೆ ಬಿಚ್ಚಿ ಬಂದುಬಿಡು, ಆ ಬಟ್ಟೆಗೆ ನೀನು ಗೌರವ ಕೊಡು ಅಂತಲೂ ಹೇಳಿದ್ದೀನಿ ಮೇಡಮ್. ಅದಕ್ಕೂ ಕೂಡ ಒಪ್ಕೊಂಡಿಲ್ಲ ಮೇಡಮ್. 2 ಬೇಕು, ಸುಮ್ಮನೆ ಇರು, ನಿನಗೆ ಗೊತ್ತಾಗಲ್ಲ, ನೀನು ಸಣ್ಣಳಿದೆಯಾ, ನಿನಗೆ ಗೊತ್ತಾಗಲ್ಲ, ನಿನಗೆ ಮಾತಾಡೋದಕ್ಕೆ ಬರೋದಿಲ್ಲ, ನೀನು ಸುಮ್ಮನೆ ಇರು, ನಿನಗೆ ಅಷ್ಟು ಸಮಾಜದ ಬಗ್ಗೆ ಗೊತ್ತಿಲ್ಲ. ಜನ ಎಲ್ಲರೂ ಆ ರೀತಿ ಇರ್ತಾರೆ, ಎಲ್ಲ ಸ್ವಾಮೀಜಿಗಳು ಆ ರೀತಿ ಇರ್ತಾರೆ, ಎಲ್ಲ ರೀತಿಯೂ ಮಾಡ್ತಾರೆ ಅಂತ ಆ ಸ್ವಾಮೀಜಿಗಳ ಬಗ್ಗೆ ಇವರು ಒಬ್ಬ ಆ ಡ್ರೆಸ್ ಹಾಕ್ಕೊಂಡು ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾರೆ ಮೇಡಮ್. ಅವರು ಕೂಡ ಇಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ. ಎಲ್ಲರೂ ಅದೇ ರೀತಿ ಇರ್ತಾರೆ, ಹೊರಗಡೆ ಎಲ್ಲ ಈ ರೀತಿ ಮಾಡ್ತಾರೆ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ನಿನಗೆ ಸಾಕ್ತೀನಿ ಅಂದರೆ ಸಾಕ್ತೀನಿ, ಚೆನ್ನಾಗಿ ನೋಡ್ಕೊತೀನಿ, ನಿನಗೇನು ಕಡಿಮೆ ಆಗಿಲ್ದಂಗೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಎಲ್ಲೋದ್ರೂ ಬರೀ ಕಾಲು ಅವ್ರು ಹೇಳಿದ್ದಾರೆ, ನಾನೇ ಕಾಲ್ ಮಾಡ್ತೀನಿ ಅಂತ. ಬೇಕಿದ್ರೆ ಕಾಲಿಲ್ಲಿ ಲಿಸ್ಟ್ ತೆಗಿಸ್ಲಿ ಮೇಡಮ್, ಯಾರು ಕಾಲಿದೆ, ಎಲ್ಲೆಲ್ಲಿ ಪೂಜೆ ಮಾಡೋದು ಅಂತ ಸಂದರ್ಭದಲ್ಲೆಲ್ಲ ನನಗೆ ಕಾಲ್ ಮಾಡಿದ್ದಾರೆ. ಅವ್ನು ಯಾವ ರೀತಿ ಇಲ್ಲಿ ಪೂಜೆ ಕೇಳ್ದ, ಏನು ಬಂತು, ಅಲ್ಲಿ ಯಾರು ಮಾತಾಡಿದಿರೋ ಅಂತ ನಿನಗೆ ಗೊತ್ತಾಯ್ತಾ, ಅದನ್ನು ಹೇಳು, ಎಕ್ಸ್ಪ್ಲೇನ್ ಮಾಡು ಅಂತ ಎಲ್ಲ ಹೇಳಿದ್ದಾರೆ ಮೇಡಮ್. ಮತ್ತು ಎಲ್ಲಾದರೂ ಆ ಕಡೆ ಮಹಾರಾಷ್ಟ್ರ ಸೈಡ್ ಹೋದಾಗೆ ನಾನು ಅವರಿಗೆ ಹಿಂದಿಯಲ್ಲಿ ಹೇಳ್ಕೊಡ್ಬೇಕು, ಈ ರೀತಿ ಮಾತಾಡು, ಹೀಗೆ ಮಾತಾಡು ಅಂತ ನನಗೆ ಹೇಳ್ಕೊಡು, ನನಗೆ ಅಲ್ಲಿ ಪದಗಳು ಮಾತಾಡೋಕ್ಕಾಗಲ್ಲ, ನಾನು ಹಿಂದಿ ಕಲ್ತಿದ್ರೆ ಎಷ್ಟೆಲ್ಲ ನಾನು ಕರಾಟೆಯಲ್ಲಿ ಇದು ಆಗಿಬಿಡ್ತಿದ್ದೆ, ಯೋಗದಲ್ಲಿ ಇದಾಗ್ಬಿಡ್ತಿದ್ದೆ ಅಂತ ಎಲ್ಲ ರೀತಿಯಲ್ಲೂ ನನಗೆ ಕೇಳಿದ್ದಾರೆ ಮೇಡಮ್. ನಾವು ಹೋಗ್ಬಿಡೋಣ, ಅಲ್ಲಿ ಹೋಗೋಣ, ಅಲ್ಲಿ ಜಾಗ ತೊಗೊಂಡಿದ್ದೀನಿ, ಇಲ್ಲಿ ಮನೆ ತೊಗೊಂಡಿದ್ದೀನಿ, ಅಲ್ಲಿ ಹೋಗ್ಬಿಡೋಣ, ಆ ರೀತಿ ಮಾಡೋಣ, ನಾವೆಲ್ಲ ರೀತಿಯಲ್ಲೂ ಇರೋಣ, ಚೆನ್ನಾಗಿರೋಣ, ಸುಮ್ಮನೆ ಇರು ಅಂತ. ಕಡೆ ಲಾಸ್ಟು ಡಾಕ್ಟ್ರು ಮನೆ ಕೂಡ ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಮನೇನು ಮೈಸೂರಲ್ಲಿ ಎಲ್ಲರೂ ಹೇಳಿ, ಮನೆ ಕೂಡ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳಿ ಮನೆ ಕೂಡ ನೋಡ್ತಿದ್ದಾರೆ. ಹೋಗ್ಬಿಡೋಣ ಅನ್ನೋ ಮಟ್ಟದಲ್ಲಿ ಹೋಗಿ ಮನೆಯೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಆ ರೀತಿ ಹೇಳಿಬಿಟ್ಟು ಸ್ಯಾಟರ್ಡೆ ನಾನು ತಾಳಿ ಕಟ್ಟೆ ಹೋಗೋಣ ಅಂದಿದ್ದಕ್ಕೆ, ತಾಳಿ ಕಟ್ಟಲಿಲ್ದಂಗೆ ನಾನು ಬರಲ್ಲ ಅಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದ್ದಾರೆ. ನೀನೇ ಬೇಕಾ ನನಗೆ, ನೀನೇನು ನನ್ನಂಥ 100 ಹುಡುಗಿಯರು ನನ್ನ ಹತ್ರ ಬರ್ತಾರೆ, ಆ ಮಟ್ಟದಲ್ಲೆಲ್ಲ ಮಾತಾಡಿದ್ದಾರೆ ಮೇಡಮ್, ತುಂಬ ಕೆಟ್ಟದಾಗಿ. ಅದ್ರಿಗೋಸ್ಕರ ನಾವು ಇಲ್ಲಿವರೆಗೆ ಬರೋದಕ್ಕೆ ಕಾರಣ ಆಯ್ತು ಮೇಡಮ್. ನನಗಿವಾಗ ಯಾರೂ ಸಪೋರ್ಟಿಂಗ್ ಇಲ್ಲ ಮೇಡಮ್, ನನ್ನವರು ಅಂತ ನನಗೆ ಯಾರೂ ಇಲ್ಲ. ಸಮಾಜ, ಆ ದೊಡ್ಡ ಸ್ವಾಮೀಜಿ ಬಿಟ್ಟರೆ ನನ್ನವರು ಅಂತ ಈಗ ನನಗೆ ಸಪೋರ್ಟಿಂಗ್ ಯಾರ್ಯಾರೂ ಇಲ್ಲ ಮೇಡಮ್. ದಯವಿಟ್ಟು ನನಗೆ ಸಮಾಜ
ಸಹಾಯ ಮಾಡಬೇಕು ಮೇಡಮ್. ಆದರೆ ಅವನಂತನೂ ಮಾತ್ರ ನಮ್ಮ ಸಮಾಜಕ್ಕೆ ದಯವಿಟ್ಟು ಸೇವೆ ಮಾಡೋದು ಒಳ್ಳೇದಲ್ಲ. ಈ ರೀತಿ ಎಲ್ಲ ಹೆಣ್ಮಕ್ಳಿಗೆಲ್ಲ ಯೂಸ್ ಮಾಡ್ಕೊಂಡು ಈ ರೀತಿ ಮೋಸ ಮಾಡೋದು, ನಮ್ಮ ಸಮಾಜದಲ್ಲಿ ದೊಡ್ಡವರು ಅನ್ನೋದಿದ್ದರೆ ಒಂದು ಒಳ್ಳೆ ವ್ಯಕ್ತಿಯನ್ನು ಹಿಡಿದು ಕೂರಿಸಿ ನಮ್ಮ ಸಮಾಜವನ್ನು ಸೇವೆ ಮಾಡಿಸೋದಕ್ಕಷ್ಟೇ. ಬಟ್ ಅಂಥ ಒಬ್ಬ ಮನುಷ್ಯ ಬೇಡ. ನನಗೆ ಈ ರೀತಿ ಮೋಸ ಮಾಡಿದ್ದಾನೆ ಮೇಡಮ್, ತುಂಬ ಮೋಸ ಮಾಡಿದ್ದಾನೆ, ತುಂಬ ಕಿರುಕುಳ ಕೊಟ್ಟಿದ್ದಾನೆ. ನನಗೆ ಹುಷಾರಿಲ್ಲ ಅಂದರೂ ನೀನು ಫಸ್ಟ್ ಮಲಗು, ಆಮೇಲೆ ನಾನು ಕಾಲು ಅದುಮ್ತೀನಿ, ಕೈ ಅದುಮ್ತೀನಿ, ಎಲ್ಲ ರೀತಿಯಲ್ಲೂ ಮಾತಾಡಿದ್ದಾನೆ ಮೇಡಮ್. ಭಾಳ ಮೋಸ ಮಾಡಿದ್ದಾನೆ ಮೇಡಮ್. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡಿ ಮೇಡಮ್. ಖಂಡಿತವಾಗ್ಲೂ ಖಂಡಿತ ನ್ಯಾಯ ಸಿಗತ್ತೆ. ಯಾಕಂದರೆ ಸಮಾಜ ಅಂಥ ದುಸ್ಥಿತಿಗಂತೂ ಬಂದಿಲ್ಲ. ನಮ್ಮಲ್ಲೂ ಕೂಡ ಪ್ರಜ್ಞಾವಂತ ನಾಗರಿಕರಿದ್ದಾರೆ. ನಿಮ್ಮ ಕಷ್ಟವನ್ನು, ನಿಮ್ಮ ಅಳಲು ಅವರಿಗೆ ಖಂಡಿತವಾಗ್ಲೂ ಅರ್ಥ ಆಗೇ ಆಗತ್ತೆ. ಒಟ್ಟಾರೆ ಪ್ರೀತಿ ಓಕೆ, ಮದುವೆ ಯಾಕೆ? ನಾವು ಹೇಳ್ತಾ ಇರೋದಲ್ಲ, ಈ ಸ್ವಾಮೀಜಿ ಹೇಳ್ತಾ ಇರುವಂತಹ ಮಾತಿದು. ಖಂಡಿತವಾಗ್ಲೂ ಕಾವಿ ತೊಟ್ಟಂತಹ ಇಂತಹ ಸ್ವಾಮೀಜಿಗಳು ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಈ ರೀತಿಯ ಕೃತ್ಯವನ್ನು ಮಾಡೋದಕ್ಕೂ ಮೊದಲು 10 ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ 10 ಅಲ್ಲ 100 ಬಾರಿ ಯೋಚನೆ ಮಾಡಿದ್ರೂ ಕೂಡ ತಪ್ಪಲ್ಲ. ಇವರು ಮಾಡುವಂತಹ ಒಂದೊಂದು ಕೆಲಸದಿಂದ ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಒಂದು ಹೆಣ್ಣಿನ ಕಣ್ಣಲ್ಲಿ ನೀರು ಹಾಕಿದರೆ ಖಂಡಿತವಾಗ್ಲೂ ಅಂಥ ಮನುಷ್ಯ ಯಾವತ್ತೂ ಉದ್ಧಾರ ಆಗಲ್ಲ. ಅದರಲ್ಲೂ ಒಬ್ಬ ಕಾವಿ ತೊಟ್ಟಂತಹ ಸ್ವಾಮೀಜಿ. ಏನು ಸ್ವಾಮೀಜಿ ಇದೆಲ್ಲ. ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.